ಒನ್ ಆಫ್ ಬೆಸ್ಟ್ ಟೀನೇಜ್ ಲವ್ ಸ್ಟೋರಿ ಈಗ ರೀಸೆಂಟ್ ನಾನು ನೋಡಿರೋದ್ರಲ್ಲಿ. ಸಣ್ಣ ಸ್ಕೂಲಿಂದನೂ ಅವರು ಹುಡುಗ ಹುಡುಗಿ ಲವಲ್ಲಿರ್ತಾರೆ. ಆಮೇಲೆ ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಏನು ಸರ್ಕಸ್ ಮಾಡ್ತಾರೆ ಮದುವೆ ಆಗೋ ಟೈಮಲ್ಲಿ. ಆಮೇಲೆ ಆದಮೇಲೆ ಫ್ಯಾಮಿಲಿನ ಹೆಂಗೆ ಫೇಸ್ ಮಾಡ್ತಾರೆ. ಫೈನಲಿ ಆ ಮದುವೆ ಆದಮೇಲೂ ಕೂಡ ಏನು ಪ್ರಾಬ್ಲಮ್ ಬರುತ್ತೆ, ಅದು ಒನ್ ಆಫ್ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡ್ಕೊತಾರೆ ಅನ್ನೋದೇ ಓವರ್ ಆಲ್ ಸ್ಟೋರಿ. ಒನ್ ಆಫ್ ಬೆಸ್ಟ್ ಮೂವಿ ಟು ವಾಚ್ ವಿತ್ ಕಿಡ್ಸ್ ಇನ್ OTTಲಿ ಅಂದರೆ ಪರಂತು ಪೋ ಅಂತೇಳಿ, ಇಂಗ್ಲೀಷ್ನಲ್ಲಿ ಫ್ಲೈ ಅವೇ. ಇದು ಜಿಯೋ ಹಾಟ್ ಸ್ಟಾರಲ್ಲಿದೆ, ಕನ್ನಡ ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇದೆ. ಮೂವಿ ಅಂತೂ ತುಂಬ ಸಖತ್ತಾಗಿದೆ. ಕಿಡ್ ಎಕ್ಸ್ಪೆಕ್ಟೇಷನ್ನು ಮತ್ತು ಪೇರೆಂಟ್ಸ್ ಅವರು ಆ ಮಕ್ಕಳನ್ನ ನೋಡ್ಬಿಟ್ಟು ಏನು ಕಲಿಬೇಕು ಅನ್ನೋದು ಇದು ಓವರ್ ಆಲ್ ಕಂಟೆಂಟು ಈ ಮೂವಿದು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇಟ್ಟಿದ್ದಾನೆ. ಸಿಗರೇಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಎಲ್ಲರೂ ಕೇಳಿರ್ತೀರ. ಬಟ್ ಅವನ ಮಗ ಬಂದ್ಬಿಟ್ಟು ಅವ್ರ ಅಪ್ಪಂಗೆ ಸಿಗರೇಟ್ ಬಿಡಿಸ್ಬೇಕು ಅಂತೇಳಿ ಏನು ಕಷ್ಟಪಡ್ತಾನೆ, ಆಮೇಲೆ ಅದು ಏನೇನು ಸರ್ಕಸ್ ಮಾಡ್ತಾನೆ, ಅಪ್ಪ ಪ್ರಾಮಿಸ್ ಮಾಡೋದು, ಆಮೇಲೆ ಅದು ಬಿಡಲ್ಲ, ಅದಕ್ಕೆ ಅವನಿಗೆ ಏನೇನು ಟಾರ್ಚರ್ ಕೊಡ್ತಾನೆ ಅನ್ನೋದು ಒಂದು ರೀತಿ ಶಾರ್ಟಲ್ಲಿ ಫ್ಲೈ ಅವೇ ಅನ್ನೋದು ನಿಮಗೆ ಅಲ್ಲಿ ಏನು ಅಂತ ಅರ್ಥ ಆಗುತ್ತೆ. ಸೊ ಒಂದು ಹಳೆ ಫ್ರೆಂಡ್ ಸಿಗೋದು ಅಪ್ಪಂಗೆ, ಕ್ರಶ್ ಅಂತೇಳಿ ಅವ್ನು ಕಾಮಿಡಿ ಮಾಡೋದು ಮಗ, ಇದೆಲ್ಲ ಓವರ್ ಆಲ್ ತುಂಬ ಮಜವಾಗಿದೆ. ಮ್ಯಾಕ್ಸಿಮಮ್ ಮೂವಿ ಅಪ್ಪ ಮಗ ಒಂದು ಬೈಕಲ್ಲಿ ಟ್ರಾವೆಲ್ ಮಾಡೋದನ್ನೇ ತೋರಿಸ್ತಾರೆ. ಕಂಪ್ಲೀಟ್ ಅಪ್ಪ ಮಗ ಮತ್ತು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋ ಅಂಥ ಮಸ್ತ್ ಕಿಡ್ ವಾಚಿಂಗ್ ಮೂವಿ, ಅಂದರೆ ಕಿಡ್ಸ್ ವಾಚ್ ಮಾಡೋವಂಥ ಮೂವಿ ಇದು. ನೋಡಿ ಎಂಜಾಯ್ ಮಾಡಿ. 3 BHK ಮೂವಿ ಅಮೆಝಾನ್ OTTಲಿದೆ. ಇದು ತಮಿಳ್ ಮತ್ತು ತೆಲುಗು ಲ್ಯಾಂಗ್ವೇಜಲ್ಲಿದೆ. ಬೇಸಿಕಲಿ ಇದು ತಮಿಳ್ ಲ್ಯಾಂಗ್ವೇಜ್ ಮೂವಿ. ಮೈನ್ ಆ್ಯಕ್ಟರ್ಸ್ ಬಂದ್ಬಿಟ್ಟು ಸಿದ್ಧಾರ್ಥ್ ಮತ್ತು ಶರತ್ ಕುಮಾರ್ ಅವರಿದ್ದಾರೆ, ಅಪ್ಪನ ರೋಲ್ ಮಾಡಿದ್ದಾರೆ. ಈ ಟೋಟಲ್ ಓವರಾಲ್ ಮೂವಿದು ಇನ್ ಶಾರ್ಟಲ್ಲಿ ಹೇಳಬೇಕು ಅಂದರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಮನೆ ತೊಗೊಳೋದಕ್ಕೆ ಎಷ್ಟು ಸರ್ಕಸ್ ಮಾಡ್ತಾರೆ, ಅದು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದರ ಮಧ್ಯೆ ಏನೇನು ಪ್ರಾಬ್ಲಮ್ ಬರುತ್ತೆ, ಹಣ ಗೂಡಿಸ್ದಾಗೆಲ್ಲ ಏನೋ ಸಮಸ್ಯೆ ಬರುತ್ತೆ, ಅದನ್ನು ಬೇರೆ ಬೆಳೆಸೋದು, ಇದ್ರ ಮಧ್ಯೆ ಮತ್ತು ಮದುವೆ ಈ ಥರ ಸಮಸ್ಯೆ. ಫೈನಲಿ ಇನ್ನೇನು ತೊಗೋಬೇಕು ಅಂತ ಹೋಗಿರ್ತಾರೆ, ಮತ್ತೇನೋ ಸಮಸ್ಯೆ ಬರುತ್ತೆ, ಅದಕ್ಕೆ ದುಡ್ಡಲ್ಲಿ ಇನ್ವೆಸ್ಟ್ ಮಾಡೋದು. ಓವರ್ ಆಲ್ ಸರ್ಕಸ್ ಮಧ್ಯೆ ಫೈನಲಿ ಮನೆ ತೊಗೊತಾರೆ. ಮತ್ತು ಯಾವ ರೀತಿ ತೊಗೊತಾರೆ, ಎಷ್ಟು ಕಷ್ಟಪಡ್ತಾರೆ ಅನ್ನೋದೇ ಇದು ಓವರ್ ಆಲ್ ಮೂವಿ.